ಕೊರಟಗೆರೆ ತಾಲೂಕು ಸಿಎನ್ ದುರ್ಗಾ ಹೋಬಳಿ ಕುರಂಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ದಾಸಲಕುಂಟೆ ಗ್ರಾಮ ನ್ಯಾಯಬೆಲೆ ಅಂಗಡಿಯ ಅವ್ಯವಸ್ಥೆ. ದಾಸಲಕುಂಟೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಪಡಿತರ ಅಕ್ಕಿಯನ್ನು ನೀಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡರು. ಅಲ್ಲಿನ ಕುರಿಹಳ್ಳಿ ಮತ್ತು ದಾಸಲಕುಂಟೆ ಸಾರ್ವಜನಿಕರು ಬೆಳಗ್ಗೆಯಿಂದ ನ್ಯಾಯಬೆಲೆ ಅಂಗಡಿಯ ಮುಂದೆ ಕಾದು ಕುಳಿತರೂ ಸಹ ಸಂಜೆಯಾದರೂ ಪಡಿತರ ನೀಡುತ್ತಿಲ್ಲವೆಂದು ಸಾರ್ವಜನಿಕರು ಹೇಳಿಕೆ ನೀಡಿದರು. ಹಿಂದೆ 3 ಬಾರಿ ಇದೇ ಥರ ಸಮಸ್ಯೆಗಳಾಗಿದ್ದರೂ ಅವರಿಗೆ ಯಾಕೆ ನ್ಯಾಯಬೆಲೆ ಅಂಗಡಿ ನಡೆಸುವ ಲೈಸೆನ್ಸ್ ಅನ್ನು ರಿನಿವಲ್ ಏಕೆ ಕೊಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಕೊರಟಗೆರೆ ತಾಲೂಕಿನ ದಂಡಾಧಿಕಾರಿಯಾದಂತಹ ಮಂಜುನಾಥ್ ಕೆ ರವರು ದಾಸಲಕುಂಟೆ ಗ್ರಾಮಕ್ಕೆ ಆಗಮಿಸಿ ಸಾರ್ವಜನಿಕರ ದೂರಿನ ಮೇರೆಗೆ ನ್ಯಾಯಬೆಲೆ ಅಂಗಡಿಯನ್ನು ಪರಿಶೀಲಿಸಿದರು. ಆಹಾರ ಇಲಾಖೆ ಶ್ರೀನಿವಾಸ್ ರವರಿಗೆ ಸಾರ್ವಜನಿಕರು ಮುತ್ತಿಗೆ ಹಾಕಿದರು. ರೈತರು ಪಡಿತರ ಕೊಡುವುದಕ್ಕೆ ಸರ್ವ ಸಮಸ್ಯೆಗಳೆಂದು ಹೇಳಿ ರೈತರನ್ನು 2-3 ದಿನಗಟ್ಟಲೆ ಕಾಯಿಸುತ್ತಾರೆ ಎಂದು ಆರೋಪಿಸಿದರು. ವರದಿ ಹನುಮಂತರಾಯಪ್ಪ ಡಿ ತೋವಿನಕೆರೆ. ಶೀಘ್ರ ಕಾನೂನು ಕ್ರಮ ಕೈಗೊಂಡು ಇನ್ನು ಯಾರ್ಯಾರಿಗೆ ಆಹಾರ ಧಾನ್ಯಗಳು ತಲುಪಿಸಬೇಕಾಗಿದೆ ಅದನ್ನು ಕೂಡಲೇ ಇವತ್ತು ಇಲ್ಲ ನಾಳೆ ಒಳಗಡೆ ತಲುಪಿಸೋದಕ್ಕೆ ಅಗತ್ಯ ಕ್ರಮವನ್ನು ತಾಲೂಕು ಆಡಳಿತದ ಪರವಾಗಿ ತೆಗೆದುಕೊಳ್ತಾರೆ. ಯಾವ ಉದ್ದೇಶಕ್ಕೋಸ್ಕರ ಸರ್ ಅವ್ರು ಕೊಡ್ತಾ ಇಲ್ಲ ಈಗ ಅದನ್ನ ಈಗ ಸಂಪೂರ್ಣವಾಗಿ ವರದಿ ಮಾಡೋದಕ್ಕೆ ನಾನು ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಅದನ್ನ ಕೂಲಂಕುಷವಾಗಿ ಈಗ ನಾವು ಎಷ್ಟು ಅಲಾಟ್ಮೆಂಟ್ ರಿಲೀಸ್ ಆಗಿತ್ತು, ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ, ಏನು ಕೊರತೆ ಬಂದಿದೆ, ಯಾಕೆ ಬಂದಿದೆ ಅಂತೇಳಿ ಎಲ್ಲನೂ ಕೂಡ ಪರಿಶೀಲನೆ ಮಾಡಕ್ಕೆ ಹೇಳಿದ್ದೀನಿ. ಅದನ್ನ ಪರಿಶೀಲನೆ ಮಾಡಿ ವರದಿ ತಗೊಂಡು ಆಗತ್ತೆ. ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇತ್ತು? ಸಾರ್ವಜನಿಕರಿಂದ ಯಾವಾಗ ತಮಗೆ ಸಮಸ್ಯೆ ಆಯಿತು? ಈಗ ನಮಗೆ ನಮ್ಮ ಗಮನಕ್ಕೆ ನಿನ್ನೆ ಬಂದಿದೆ. ಸೊ ನಿನ್ನೆನೆ ನಮ್ಮ ಆಹಾರ ಇಲಾಖೆಯ ಅಧಿಕಾರಿಯವರು ಸಂಜೆನೆ 7:30ಇಂದನೇ ರಾತ್ರಿ 9:30-9:45ವರೆಗೂ ಅವ್ರನ್ನ ಕರೆಸಿ ಮಾತಾಡಿಸಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಆ ಸಮಯದಲ್ಲಿ ಅವರು ಬಂದಿರೋದಿಲ್ಲ. ಈಗಲೂ ಕೂಡ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಹಾಜರಿರುವುದಿಲ್ಲ. ಅವರು ಪತ್ನಿಯವರು ಧರ್ಮಪತ್ನಿಯವರು ಹಾಜರಾಗಿ ಆರೋಗ್ಯ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಫೋನಲ್ಲೂ ಕೂಡ ಮಾತಾಡೋದಕ್ಕೆ ಫೋನ್ ತೆಗಿತಾ ಇಲ್ಲ. ಸೊ ಅದರಿಂದ ಈಗ ಆರೋಗ್ಯ ಸಮಸ್ಯೆ ಇರೋಂಥವ್ರಿಗೆ ನಾವು ಇನ್ನೂ ತೊಂದರೆ ಕೊಡೋದು ಯಾಕೆ, ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಸರ್ಕಾರದ ವತಿಯಿಂದ ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಒತ್ತಾಯ ಏನಂದ್ರೆ ಇವ್ರನ್ನ ತೆಗೆದುಬಿಟ್ಟು ಬೇರೆ ಡಿಪೋ ಮಾಡಿ ಖಂಡಿತವಾಗ್ಲೂ ಈಗ ನಾವು ವರದಿ ಮಾಡಕ್ಕೆ ಹೇಳಿದೀವಿ. ಏನಾದರೂ ಲೋಪಗಳಿದ್ದಲ್ಲಿ ಖಂಡಿತವಾಗ್ಲೂ ಶಿಸ್ತು ಕ್ರಮ ಕೈಗೊಂಡು ಬದಲಾಯಿಸೋದಕ್ಕೆ ಶಿಫಾರಸು ಮಾಡಿ. ಧನ್ಯವಾದ. 94 ಏನು ಮಾತಾಡ್ತೀವಿ ಅಲಾಟ್ಮೆಂಟ್ ಎವ್ರಿಗೆ ಒಂದು ಎಕ್ಸೆಸ್ ಕೊಡ್ತಾ ಇದ್ದೀವಿ. 422 AOS ಅಲಾಟ್ಮೆಂಟ್ ಎಷ್ಟು ಕೊಟ್ಟಿದ್ದೀರಾ, ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ, ಎಷ್ಟು ಏನೇನು ಮಾಡ್ತಿದ್ದಾರೆ ತಿಂಗಳು ಒಂದು ಅಲಾಟ್ಮೆಂಟ್ ಆಗಿದೆ, ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ ಅದೆಲ್ಲನೂ ಕೂಡ ಮಾಹಿತಿ ಈ ರಿಪೋರ್ಟಲ್ಲಿ ಮಾದರಿಗೆ ಏನು ಆಗಿದೆ ಅದನ್ನು ನೀವು ವಾಸ್ತವ ಕೊಡ್ತೇವೆ. ರಿಪೋರ್ಟ್ ಆ್ಯಕ್ಚುಯಲ್ ರಿಪೋರ್ಟ್ ಏನಿದೆ ನಾನು ಹೇಳಿದೆ ಅದನ್ನು ನೋಡ್ತಿದ್ದೆ ಯಾವ ಕೊಡ್ತೇವೆ ಸಂಜೆ ಒಳಗಡೆ ಏನಾಗಿದೆ ಅಲ್ಲ ಈಗ ನಮ್ದು ಅಲ್ಲಲ್ಲ ಈಗ ತಗೊಳ್ಳಿ ಸರ್ ಅರ್ಥಾಗಲ್ವರಿಗೆ ಮಾತಾಡ್ತಾರೆ. ಮೂರು ಜನ 12 kg ಒಂದು ತಿಂಗಳು ತಗೊಂಬರ್ತೈತೆ ಸರ್. ನಾವು ಬೆಳಗ್ಗೆ ತಿಂಡಿ ಮಾಡ್ಕೊಂಡು ತಿಂತೀವಿ. 9 kg 4 kg ಸರ್. ಮುದ್ಗೋವೆ ಅನ್ಕೋವೆ ಅಂದ್ರೆ ಏನ್ ಬರ್ತವೆ ಸರ್? ನಿಮ್ಮ ಕಡೆ ಮುದ್ದೆ ಮಾಡ್ಕೊಂಡು ತಿಂತಾರೆ ಹೇಳಿ.
ನಮ್ದೆಲ್ಲ ಮುದ್ದೆನೆ ಸರ್, ಆದ್ರೂ ಅಕ್ಕಿ ಹಾಕ್ಬೇಕು, ಅದಕ್ಕೆ ಮುದ್ದಿಗೆ ತಕ್ಕನಾಗಿ ಅಕ್ಕಿ ಹಾಕ್ತೀವಿ. ಹೌದು ಸರ್, ತಿಂಗಳು ಬರೋದೇ ಇಲ್ಲ ನಮ್ದು. ಬಂದೈತೆ 2,000 ರೂಪಾಯಿ ಸ್ವಾಮಿಯರಿಗೆ ಹಿಂದೆ ಬಂದಿರ್ಬೇಕಲ್ಲ, ಆಗಸ್ಟ್ ತಿಂಗಳು ಬಂದಿರ್ಬೇಕಲ್ಲ. ಯಾಕೆ ಪೋಸ್ಟಲ್ಲೆಲ್ಲ ನೀವು ಬ್ಯಾಂಕ್ ಅಕೌಂಟ್ ಕೊಟ್ಟಿಲ್ವ? ನೀವು ಬ್ಯಾಂಕ್ ಅಕೌಂಟ್ ಅಲ್ಲೇ ಕೊಡ್ತಾರೆ. ಮೊದಲು ಇದು ಯಾರು ಅವರೆಲ್ಲ ಕೇಳ್ತಾ ಇರ್ತಿಲ್ಲ ಕಾಸು ಅಲ್ಲಿ ಕೊಡೋರು. ಇವಾಗ ಅಯ್ಯಪ್ಪ ಅಲ್ಲೇ ಹಿಡ್ಕೊಂಡ್ಬಿಟ್ಟು ಕೊಡ್ತಾರೆ. ಯಾರು? ಯಾವ ಪೋಸ್ಟ್ ಆಫೀಸ್? ಯಾರು ಅವ್ರ ಹೆಸರೇನಮ್ಮ? ಅವ್ರ ಹೆಸರು ಗೊತ್ತಿಲ್ಲಪ್ಪ. ಮೊದಲಿನಾರು ಯಾರು ಕೊಟ್ರೆ ಇಸ್ಕೊಂಡ್ರು, ಇಲ್ಲ ಅಂದ್ರೆ ಇಸ್ಕೊಂತಿರ್ಲಿಲ್ಲ. ನಿಮಗೆ ಕೊಡ್ಬೇಕಂತ ಐತಾ ಬ್ಯಾಂಕಲ್ಲಿ? ಏನೋ 10 ರೂಪಾಯಿ ಕೊಡ್ಬೇಕು ಕೊಡ್ಬೇಡ್ರಿ ಅಂತ ಬಿಟ್ಟು ಅಲ್ಲ, 2 ಸತಿಗ 3 ಸತಿಗ ಅಲ್ಲ ಅಂದ್ರೆ ಅಲ್ಲೇ ಹಿಡ್ಕೊಂಡ್ಬಿಟ್ರೆ ತಿರ್ಗಾ ಮನೆ ತಗೋಗಿ ಕೇಳಿದ್ರೆ ನೀವು ಮನೆ ತಗಲ್ಲ, ಇದಿರೋದು ರೇಷನ್ ಅಂಗಡಿ ತಕ್ಕ ನಡೀರಿ ಅಂತಾರೆ. ರೇಷನ್ ಅಂಗಡಿ ತಕ್ಕ ಬಂದರೆ ಅವರು ಬೆಟ್ಟಿ ಕುಸ್ಕೊಳಕ್ಕೆ ಬಂದಾಗ ಟವರ್ ಇಲ್ಲ, ನೀವು ನಾಳೆಗೆ ಬರ್ರಿ, 3 ಗಂಟೆಗೆ ಬರ್ರಿ, ನಾವು ಮಂತಕ್ಕೆ ಬಂದು ಹೇಳ್ತೀವಿ ಅಂತ ಮಂತಕ್ಕೆ ಬಂದಿರ್ತಾರೆ. ಇವಾಗ ನಾನು ಇನ್ನೂ ರೇಷನ್ಗೆ ಭೇಟಿ ಹಾಕಿಲ್ಲ, ಅಕ್ಕಿನೇ ಇಲ್ಲ ಸರ್. ಎಷ್ಟು ತಿಂಗಳಿಂದ ಈ ಸಮಸ್ಯೆ ಆಗ್ತಾ ಇತ್ತು? ಸರ್ ಸುಮಾರು ಕೂರಂ ಕೊಟ್ಟರೆ ಕೊಡೋವಾಗ ಚೆನ್ನಾಗಿ ಕೊಡ್ತಿದ್ರು, ಈಗ 4-5 ತಿಂಗಳಿಂದ ಇದು ಸಮಸ್ಯೆ ಸರ್. ಈಗ ಇನ್ನೂ ಅಕ್ಕಿ ತಾಂಡಿಲ್ಲ? ಇನ್ನೂ ಭೇಟಿ ಹಾಕಿಲ್ಲ. ನಿಮ್ಮ ಥರ ಇನ್ನೂ ಎಷ್ಟು ಜನ ಇದಾರಮ್ಮ ಅಕ್ಕಿ ತಾಂಡಿದವ್ರಿಗೆ? ಒಂದು 30 ಕಾರ್ಡ್ನರ್ ಅವರೇ ಸರ್. ಹೆಬ್ಬೆಟ್ಟು ಇಕ್ಕಿರೋರು ಒಂದು 50 ಜನ ಅವರೇ, ಹೆಬ್ಬೆಟ್ಟು ಇಕ್ತಾರೆ ಇದ್ದರು 30 ಜನ ಅವ್ರೆ. ನಿಮ್ಮ ಹೆಸರು? ತಿಮ್ಮಕ್ಕ. ಅವರು ಹೋದ್ರೆ ಆಚೆ ನಡಿ ಅಂತಾರೆ. ಅದಂಗಾಗಿ ನಮ್ಗೆ ಅಕ್ಕಿ ಸರಿಯಾಗಿ ಸಿಗ್ತಾ ಇಲ್ಲ. ಅಕ್ಕಿ